ಬಗ್ಗೆ ಬೇಜಾರು ಆಗಿದೆ. ನನ್ನ ಪರ್ಮಿಷನ್ ತಗೊಳ್ದೇನೆ ನನಗೊಂದು ಕಮೆಂಟ್ ಹಾಕ್ದೇನೆ ನನ್ನ ವಿಡಿಯೋ ಕ್ಲಿಪ್ಪಿಂಗ್ ನೀವು ತೊಗೊಂಡಿರೋದು ನಿಜವಾಗ್ಲೂ ನನಗಿಷ್ಟ ಆಗಲಿಲ್ಲ ಸರ್ ಅಂತಲೇ ಹೇಳ್ತೀನಿ. ವಿತ್ ರೆಸ್ಪೆಕ್ಟ್. ಬನ್ನಿ ಇವತ್ತಿನ ವಿಡಿಯೋ ನೋಡೋಣ. ಹಾಯ್ ಫ್ರೆಂಡ್ಸ್, ಲರ್ನ್ ವಿತ್ ಹೇಮಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕೊಡ್ತಾ ಇದ್ದೀನಿ. ನಾನು ಹೇಮಾ. ಇವತ್ತು ಒಂದು ಡಿಫ್ರೆಂಟ್ ಟಾಪಿಕ್ ತಂದಿದ್ದೀನಿ ಮತ್ತು ನಿಮಗೆಲ್ಲ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಂತ. ನೋಡಿ, ನನಗೆ ಒಂದು ಯೂಟ್ಯೂಬಲ್ಲಿ ಒಂದು ನೋಟಿಫಿಕೇಷನ್ ಬಂದಿದೆ. ಏನು ಅದು ಅಂದರೆ, ಇಲ್ಲಿ ಇವರ ಹೆಸರು ಹಾಕಿದ್ದೀನಿ, ಸಂದೀಪ್ ಮುದಲಾಗಿ. ಓಕೆ, ಇಫ್ ಐ ಆಮ್ ನಾಟ್ ರಾಂಗ್, ಇಟ್ ಇಸ್ ಸಂದೀಪ್ ಮುದಲಾಗಿ. ಯಾಕೆ ಇವ್ರ ಹೆಸರು ಹಾಕಿದ್ದೀನಿ ಅಂದರೆ, ನನಗೆ ನೆನ್ನೆ ಒಂದು ನೋಟಿಫಿಕೇಷನ್ ಬಂತು, ಓಕೆನಾ, ಯೂಟ್ಯೂಬಿಂದ. ಈ ಥರ ಸುಮಾರು ತಿಂಗಳು ಕೆಳಗಡೆ ನಿಮ್ಮದು ಒಂದು ಕ್ಲಿಪ್ಪಿಂಗು, ನಿಮ್ಮ ವಿಡಿಯೋ ಕ್ಲಿಪ್ಪಿಂಗ್ನ ಇವರು ತೊಗೊಂಡಿದ್ದಾರೆ ಅಂತ. ನನ್ನ ಹತ್ರ ಪ್ರೂಫ್ ಇದೆ. ಯಾಕಂದರೆ ಯೂಟ್ಯೂಬ್ ನಮಗೆ ಪ್ರೂಫ್ ಕಳಿಸ್ಬಿಟ್ಟೆ ಹೇಳುತ್ತೆ, ನಿಮ್ಮ ಕ್ಲಿಪ್ಪಿಂಗ್ನ ಒಬ್ಬರು ತೊಗೊಂಡಿದ್ದಾರೆ ಅಂತ. 2 ಮಿನಿಟ್ಸು ನಾನು ಹೋಗಿ ಕ್ರೋಮಲ್ಲಿ ಆಫ್ ಮಾಡ್ಬೋದು ನನ್ನ ವೀಡಿಯೋಸ್ದು ಡೌನ್ಲೋಡ್ ಎಲ್ಲ. ನಾನು ಆ ಥರ ಮಾಡಿಲ್ಲ. ಯಾಕೆ ಅಂದರೆ, ನಮ್ಮ ವ್ಯೂವರ್ಸು ಅದನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ಯಾವಾಗ ಬೇಕಾದ್ರೂ ನನ್ನ ವೀಡಿಯೋಸ್ನ ನೋಡ್ಬೋದು ಅಂತ ಒಂದೇ ಕಾರಣಕ್ಕೆ. ನಾನು ಆಫ್ ಮಾಡಬೇಕು ಅಂದರೆ ನಾನು ಹೋಗಿ ಆಫ್ ಮಾಡ್ತೀನಿ, ನನಗೇನು ಬೇಜಾರಿಲ್ಲ. ಇವರು ಬಂದು ನನ್ನ ವೀಡಿಯೋ ಕ್ಲಿಪ್ಪಿಂಗು ನನ್ನ ಪರ್ಮಿಷನ್ ಇಲ್ಲದೆ ನನಗೊಂದು ಮೆಸೇಜು ಹಾಕದೆ ತಗೊಂಡಿದ್ದಾರೆ ಕ್ಲಿಪ್ಪಿಂಗ್ನ. ಅದು ಯಾಕೋ ಸರಿ ಬರ್ತಿಲ್ಲ, ಆಯಿತಾ. ನಾನು ನಾರ್ಮಲ್ ಬೇರೆ ಯೂಟ್ಯೂಬರ್ ಹೆಂಗೋ ನನಗೆ ಗೊತ್ತಿಲ್ಲ, ನಾನು ಯಾರ್ದು ಕ್ಲಿಪ್ಪಿಂಗ್ ತೊಗೊಂಡು ನಾನು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿಲ್ಲ. ಇದು ನನ್ನ ಸ್ವಂತ ಬುದ್ಧಿವಂತಿಕೆಯಿಂದ ನಾನು ಮಾಡಿರೋ ಎಜುಕೇಷನ್ ಚಾನಲ್ಲು. ನನ್ನ ಮಾತೃಭಾಷೆಗೆ ನಾನು ಇಟ್ಟಿರೋ ಪ್ರೀತಿ ಗೌರವದಿಂದ ಮಾಡ್ತಿದ್ದೀನಿ. ನನಗೇನು 2 ನಿಮಿಷ ಅಷ್ಟೇ, ಬೇಗ ದಿನ 4 ವೀಡಿಯೋ ಹಾಕ್ಕೊಂಡು ನಾನು ಮಾಡಿಬಿಡ್ಬೋದು ವಾಚ್ ಅವರ್ ಕಂಪ್ಲೀಟ್ ಮಾಡಿಕೊಂಡು. ಇದು ವಾಚ್ ಅವರ್ ಮಾಡಿಬಿಟ್ಟು ಗಳಿಸೋಂಥ ಎಜುಕೇಷನ್ ಚಾನಲ್ ಲರ್ನ್ ವಿತ್ ಹೇಮಾ ಅಲ್ಲ. ಇದು ನನ್ನ ಇಂಟ್ರೆಸ್ಟು, ನನಗೆ ಯಾವ ಸಬ್ಜೆಕ್ಟಲ್ಲಿ ಇಂಟ್ರೆಸ್ಟ್ ಇದೆಯೋ ಅದರಿಂದ ಮಾಡೋದು. ಸರ್, ನೀವು ಇದನ್ನು ಕ್ಲಿಪ್ಪಿಂಗ್ ತೊಗೊಂಡಿದ್ದೀರಾ ನನ್ನ ಪರ್ಮಿಷನ್ ಇಲ್ಲದೆ. ನನ್ನ ಹತ್ರ ಪ್ರೂಫ್ ಇದೆ ಇದ್ರ ಬಗ್ಗೆ. ನಾನು ಇದ್ರ ಬಗ್ಗೆ ಅದಕ್ಕೆ ನಾನು ಓಪನ್ ಆಗಿ ನಾನು ವೀಡಿಯೋ ಮಾಡಿ ಹೇಳ್ತಿರೋದು. ದಯವಿಟ್ಟು ಈ ಥರ ಮಾಡೋಕ್ಕೆ ಹೋಗಬೇಡಿ. ಇವಾಗ ನೀವು ಮಾಡಿರೋದ್ರಿಂದ ನನಗೆ ಗೊತ್ತಿಲ್ಲ ಏನು ನಾನು ನೆಕ್ಸ್ಟ್ ಸ್ಟೆಪ್ ತೊಗೊಳ್ತೀನಿ ಅಂತ. ಯಾಕಂದರೆ ನಾನೇನು ತಪ್ಪು ಮಾಡಿಲ್ಲ. ನೀವು ಕ್ಲಿಪ್ಪಿಂಗ್ ತೊಗೊಂಡಿರೋದು ಡೈರೆಕ್ಟಾಗಿ ನನ್ನ ವೀಡಿಯೋಲಿದೆ, ಓಕೆನಾ. ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನ್ ವಿತ್ ಹೇಮಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕೊಡ್ತಾ ಇದ್ದೀನಿ. ನಾನು ಹೇಮಾ. ಇವತ್ತು ಇಂಗ್ಲೀಷ್ ಬೇಗ ಕಲಿಯಲು ಈ ಟ್ರಿಕ್ಸ್ ಮಾಡಿ ಅಂತ ಇದೆ. ಈ ಟಾಪಿಕ್ ಯಾಕೆ ತೊಗೊಂಡೆ ಅಂದರೆ, ಸುಮಾರು ತಿಂಗಳ ಕೆಳಗೆ ಈ ಟಾಪಿಕ್ ತುಂಬ ಟ್ರೆಂಡಿಂಗ್ ಆಗಿತ್ತು. ಆದರೆ ನನ್ನ ಚಾನಲ್, ನನ್ನ ವೀಡಿಯೋನೇ ತುಂಬ ಟ್ರೆಂಡಿಂಗ್ ಆಗಿತ್ತು. ಸೊ ಅದಕ್ಕೆ ನಾನೇನು ಮಾಡಿದೆ ಅಂತ, ಇದರಲ್ಲಿ ಪಾರ್ಟ್ 2 ಮಾಡೋಣ ಅಂತ. ಯಾಕೆಂದರೆ ಜನಕ್ಕೆ ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿ ಬಂತು ಈ ವಿಡಿಯೋ. ಸೊ ಅದಕ್ಕೆ ಈ ಪಾರ್ಟ್ 2 ಅಲ್ಲಿ ನೀನು ಕೂಡ ಯೂಟ್ಯೂಬ್ ಕ್ಯಾನ್ ಆಲ್ಸೋ ಜಾಯ್ನ್ ಅಸ್ ಫಾರ್ ದ ಪಾರ್ಟಿ. ಸತ್ಯ ಮಾತಾಡು. ಆಲ್ವೇಸ್ ಸ್ಪೀಕ್ ದ ಟ್ರೂತ್. ಹೂ ಆರ್ ಯು? ಯಾರು ನೀನು? ಯಾವಾಗ? ವೆನ್? ಕ್ಯಾನ್ ಯು ಸಜೆಸ್ಟ್ ಮೀ? ನೋಡಿ, ನಿಮ್ಗೊಂದು ಹೋಮ್ವರ್ಕ್ ಕೊಡ್ತಾ ಇದ್ದೀನಿ. ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ನಿಮ್ಗೊಂದು ಹೋಮ್ವರ್ಕ್ ಕೊಡ್ತಿದ್ದೀನಿ. ಇದನ್ನು ಕನ್ನಡದಲ್ಲಿ ಏನಂತಾರೆ, ಕ್ಯಾನ್ ಯು ಸಜೆಸ್ಟ್ ಮೀ? ಓಕೆ. ನೀನು ಕೂಡ ಯೂಟ್ಯೂಬ್. ಸತ್ಯ ಮಾತಾಡು, ಸ್ಪೀಕ್ ದ ಟ್ರೂತ್. ಹೂ ಆರ್ ಯು? ಯಾರು ನೀನು? ಯಾವಾಗ? ವೆನ್? ಕ್ಯಾನ್ ಯು ಸಜೆಸ್ಟ್ ಮೀ? ವಾಟ್ ಇಸ್ ದಿಸ್? ಏನಿದು? ವಾಟ್ಸ್ ಗೋಯಿಂಗ್ ಆನ್? ವಾಟ್ ಇಸ್ ದಿಸ್? ಇಟ್ಸ್ ರೈನಿಂಗ್. ಮಳೆ ಬರ್ತಿದೆ. ಸಾಧನೆ, ಅಚೀವ್ಮೆಂಟ್. ಪರಿಶ್ರಮ ಇದ್ದಾಗ ಸಾಧನೆ ಡೆಫಿನೆಟಾಗಿ ಆಗೇ ಆಗುತ್ತೆ ಅಂತ ಹೇಳ್ತಾ, ಇಟ್ಸ್ ರೈನಿಂಗ್, ಮಳೆ ಬರ್ತಿದೆ. ಅಚೀವ್ಮೆಂಟ್ ಅಂದರೆ ನಮ್ಮ ಸಾಧನೆ, ಪರಿಶ್ರಮ, ಇಟ್ಸ್ ಎ ಹಾರ್ಡ್ ವರ್ಕ್. ಅನಿಸ್ತು ಅಂತ ನನಗೆ ಕಮೆಂಟ್ ಹಾಕಿ. ನಿಮಗೇನಾದ್ರು ಡೌಟ್ ಇದ್ದರೆ ದಯವಿಟ್ಟು ಅದನ್ನು ಕಮೆಂಟ್ ಸೆಕ್ಷನ್ ಹಾಕಿ. ಹೊಸಬ್ರಿಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ, ಈ ವಿಡಿಯೋ ನಾನು ಏನು ಹೇಳಿದೆ ಅವ್ರಿಗೆ, ಇದು ಟ್ರೆಂಡಿಂಗ್ ವಿಡಿಯೋ ಆಗಿತ್ತು ಒಂದು 8 ತಿಂಗಳ ಕೆಳಗೆ. ಇದು ತುಂಬ ವ್ಯೂಸ್ ಇವತ್ತಿಗೂ ಓಡ್ತಾ ಇದೆ. ಅದನ್ನು ಅವ್ರು ಕ್ಲಿಪ್ಪಿಂಗ್ ತೊಗೊಳ್ಬಾರ್ದಾಗಿತ್ತು. ಎನಿಹೌ, ಅದಕ್ಕೇನು ಫರ್ದರ್ ಆ್ಯಕ್ಷನ್ ತೊಗೊಳ್ಬೇಕು ನಾನು ತೊಗೊಳ್ತೀನಿ, ನೆಕ್ಸ್ಟ್ ಏನಾದ್ರು ಸೀರಿಯಸ್ ಇಶ್ಯೂ ಆದರೆ, ಓಕೆನಾ. ಓಕೆ, ಇವತ್ತಿನ ಕ್ಲಾಸ್ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಾನು ಹೇಮಾ. ಹೋಗಬಲ್ಲ. ಎಲ್ಲರಿಗೂ ನಮಸ್ಕಾರ. ಜೈ ಕರ್ನಾಟಕ.